ಕಿಮ್ಸ್ ಆಸ್ಪತ್ರೆಗೆ ಉದ್ಯಮಿ ಅಟ್ಟಿಕಾ ಗೋಲ್ಡ್ ಬಾಬು ವಿಸಿಟ್. ಸಚಿವ ಡಿ ಸುಧಾಕರ್ ಕುಟುಂಬಕ್ಕೆ ಧೈರ್ಯ ತುಂಬಿದ ಅಟ್ಟಿಕಾ ಬಾಬು. ಸಚಿವ ಡಿ ಸುಧಾಕರ್ಗೆ ಶ್ವಾಸಕೋಶದ ಸಮಸ್ಯೆ ಹಿನ್ನೆಲೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಕಳೆದ 2-3 ದಿನಗಳಿಂದ ಕಿಮ್ಸ್ ಆಸ್ಪತ್ರೆಗೆ ರಾಜಕೀಯ ನಾಯಕರು, ಉದ್ಯಮಿಗಳು, ಆಪ್ತರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಕುಟುಂಬಸ್ಥರಿಗೆ ಧೈರ್ಯ ಹೇಳ್ತಿದ್ದಾರೆ. ಇಂದು ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಅಟ್ಟಿಕಾ ಗೋಲ್ಡ್ ಬಾಬು ಅವರು ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಸಚಿವರ ಆರೋಗ್ಯ ಖುದ್ದು ವಿಚಾರಿಸಿದರು. ಹೌದು, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಕಿಮ್ಸ್ ಆಸ್ಪತ್ರೆಗೆ ಇಂದು ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಅಟ್ಟಿಕಾ ಗೋಲ್ಡ್ ಬಾಬು ಅವರು ಭೇಟಿ ನೀಡಿ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದುಕೊಂಡರು. ಅಲ್ಲದೆ ಡಿ ಸುಧಾಕರ್ ಅವರ ಕುಟುಂಬದ ಜೊತೆ ಕೆಲಕಾಲ ಅಟ್ಟಿಕಾ ಬಾಬು ಅವರು ಮಾತುಕತೆ ನಡೆಸಿ ನಾವು ನಿಮ್ಮೊಂದಿಗಿದ್ದೀವಿ, ಸುಧಾಕರ್ ಅವರು ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ ಧೈರ್ಯ ತುಂಬೋ ಕೆಲಸ ಮಾಡಿದ್ರು. ಆಸ್ಪತ್ರೆಯಲ್ಲಿ ಅನ್ಕಾನ್ಷಿಯಸ್ ಆಗಿರುವ ಡಿ ಸುಧಾಕರ್ ಅವರನ್ನ ನೋಡಿ ಬಳಿಕ ಕುಟುಂಬಸ್ಥರ ಭೇಟಿಯ ಬಳಿಕ ಮಾತನಾಡಿದ ಅಟ್ಟಿಕಾ ಬಾಬು, ದಿನೇ ದಿನೇ ಸಚಿವ ಸುಧಾಕರ್ ಅವರ ಆರೋಗ್ಯ ಸುಧಾರಿಸ್ತಾ ಇದೆ, ದೇವರಲ್ಲಿ ಅವರು ಬೇಗ ಹುಷಾರಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದರು. ಈ ವೇಳೆ ಸುಧಾಕರ್ ಅವರ ಒಳ್ಳೆಯ ನಡವಳಿಕೆಯನ್ನ ಅಟ್ಟಿಕಾ ಬಾಬು ಸ್ಮರಿಸಿದರು. ಗೆಳೆಯರಾದ ಸುಧಾಕರ್ ಅವರ ಆರೋಗ್ಯ ನೋಡೋಕ್ಕೆ ಆಸ್ಪತ್ರೆಗೆ ಬಂದಿದ್ದೆ, ಅವ್ರ ಫ್ಯಾಮಿಲಿಯವ್ರು ನೋಡಿ ಮಾತಾಡಿದೆ. ಡೈಲಿ ಡೆವಲಪ್ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಕೊಟ್ಟರು. ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಸುಧಾಕರ್ ಅಂತ ಒಂದು ಸಾಮಾನ್ಯ ಒಂದು ವ್ಯಕ್ತಿ 4 ಬಾರಿ ಒಂದು ಕ್ಷೇತ್ರ ನಿರ್ವಹಣೆ ಮಾಡಿ ಜನರ ಮಧ್ಯದಲ್ಲಿ ಒಂದು ಜನರ ಮನಸ್ಸಲ್ಲಿರೋ ವ್ಯಕ್ತಿ. ಸಾವಿರಾರು ಜನ ಇವ್ರ ಬಗ್ಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ಥರ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ಈ ವ್ಯಕ್ತಿ ಜಲ್ದಿ ಬಂದು ನಮ್ಮ ಕಣ್ಣ ಮುಂದೆ ಬಂದು ಈ ಜನರ ಮಧ್ಯದಲ್ಲಿ ಬರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಅಟ್ಟಿಕಾ ಬಾಬು ಅವರು ಸಾಕಷ್ಟು ರಾಜಕಾರಣಿಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದು ಸಚಿವ ಡಿ ಸುಧಾಕರ್ ಅವರ ಜೊತೆಯೂ ಒಳ್ಳೆಯ ಒಡನಾಟ ಹೊಂದಿದ್ದಾರೆ. ಸುಧಾಕರ್ ಅವರ ಆರೋಗ್ಯದ ಬಗ್ಗೆ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.